ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಷ್ಟೋ ವರ್ಷಗಳಾದಮೇಲೆ ನಾನು ಚಿನ್ನು ಮಿಡ್ ನೈಟಲ್ಲಿ ಬೈಕಲ್ಲಿ ಅದು ಇಬ್ಬರೇ ಹೊರಗಡೆ ಹೋಗ್ತಾ ಇರೋದು, ಅದು ಬೆಂಗಳೂರು ಕರ್ಗಕ್ಕೆ. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. 800 ವರ್ಷಗಳ ಇತಿಹಾಸ ಇರೋ ಅಂಥ ಈ ಬೆಂಗಳೂರು ಕರ್ಗನ್ನ ಕಣ್ತುಂಬ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಸೀರಿಯಸ್ಲಿ ಅಲ್ಲಿ ಹೋಗೋಕ್ಕೆ ಒಂದು ಧೈರ್ಯನೇ ಬೇಕು. ದೇವಸ್ಥಾನಕ್ಕೆ ಎಂಟರ್ ಆಗೋ ರೋಡು ಕಂಪ್ಲೀಟ್ಲಿ ಬ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು. 12 ಗಂಟೆಗೆ ಎಲ್ಲ ಫುಲ್ಲು ಎಷ್ಟು ಕ್ರೌಡ್ ಆಗೋಗ್ಬಿಟ್ಟಿತ್ತು ಅಂದರೆ ಆಲ್ಮೋಸ್ಟ್ 8 ಗಂಟೆಯಿಂದನೇ ಬಂದು ಎಲ್ಲರೂ ಜಾಗ ಹಿಡ್ಕೊಬಿಡ್ತಾರೆ. ನಾವು ಹೆಂಗಪ್ಪ ಹೋಗೋದು ಅಂತ ಅಂದ್ಕೊಳ್ಳೋ ಟೈಮ್ಗೆ ಒಬ್ಬರು ಪರಿಚಯ ಆದರು ಅಲ್ಲಿ, ಪವಿತ್ರ ಮತ್ತು ಪಲ್ಲವಿ ಅಂತ. ಅಕ್ಕ ನಿಮ್ಮ ಜೊತೆ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ನಾವು ಜೊತೆಲೇ ಹೋದ್ವಿ. ಯಾಕಂದರೆ ನಾವಿಬ್ಬರೇ ಹೋಗ್ತಿದ್ವಿ ಅಲ್ವಾ. ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ ಅಂದರೆ ಆರಾಮಾಗಿ ನಮ್ಮ ಅಣ್ಣವರೇ ಕರ್ಕೊಂಡೋಗಿ ಕೂರಿಸ್ಬಿಡೋರು. ಬಟ್ 8 ಗಂಟೆಗೆ ಹೋಗಬೇಕು. ನಾವು 12 ಗಂಟೆಲಿ ಈಗ ಅಜ್ಜಿ ಮನೆಗೆ ಹೋಗೋದು ಹೆಂಗೆ ಮತ್ತು ರಿಲೇಟಿವ್ಸ್ನ ಹುಡ್ಕೋದು ಹೆಂಗೆ ಅಂತ ಹೇಳಿ ಡೈರೆಕ್ಟಾಗಿ ದೇವಸ್ಥಾನ ಹತ್ರಕ್ಕೆ ಹೋದ್ವಿ. ಫಸ್ಟು ಗುಂಡು ಹಾರಿಸಿದ ತಕ್ಷಣ ದೇವಸ್ಥಾನದಿಂದ ಹೊರಗಡೆ ಕರ್ಗ ಬಂತು ಅಂತ ಅರ್ಥ. ಸೊ 3 ಗುಂಡು ಹಾರಿಸಿದ್ಮೇಲೆ ಆಚೆಗಡೆ ಬರುತ್ತೆ. ಆ ದೇವಿ ನಾನು ಕಣ್ ತುಂಬ್ಕೊಳ್ಳೋದಕ್ಕೆ ಎಷ್ಟು ಜನ ಕಾತರವಾಗಿ ಕಾಯ್ತಾಯಿದ್ರು ಅಂತ ಹೇಳಿದ್ರೆ, ದೇವಸ್ಥಾನ ಹತ್ರ ಆದರೂ ರೀಚ್ ಆಗಿದ್ರೆ ನಮ್ಮ ಅಣ್ಣವರಾದರೂ ಸಿಗ್ತಾಯಿದ್ರು. ಯಾರು ಸಿಗೋದಕ್ಕೆ ಹೋಗಲಿ, ಅಲ್ಲಿ ಮುಂದಕ್ಕೆ ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ. ನಮ್ಮ ಮನೆಯವ್ರ ಪಾಪ ಫಸ್ಟ್ ಟೈಮು ಈ ರೀತಿ 12 ಗಂಟೆಗೆ ಇಂಥ ಕ್ರೌಡಲ್ಲಿ ನನ್ನನ್ನು ಕರ್ಕೊಂಬಂದಿದ್ದು. ನಮ್ಮ ಪುಟಾಣಿನ ಬೇರೆ ಅಮ್ಮನ ಹತ್ರ ಬಿಟ್ಬಿಟ್ಟು ಬಂದಿದ್ವಿ. ಬೆಸ್ಟು ಅವನ್ನ ಬಿಟ್ಬಿಟ್ಟು ಬಂದಿದ್ದು ಅಂತ ಅನ್ನಿಸ್ತು. ನಮಗೆ ಜಾಗ ಇಲ್ಲ, ಕಂಪ್ಲೀಟ್ಲಿ ಸ್ಕ್ವೀಸ್ ಆಗೋ ಅಷ್ಟು ರೇಂಜಿಗೆ ತಳ್ಳಾಡ್ಬಿಟ್ರು. ದೇವಸ್ಥಾನ ಹಿಂದ್ಗಡೆ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ, ಅಲ್ಲೂ ಆಗಲಿಲ್ಲ. ಸರಿ ಅಂತ ಹೇಳಿ ದೇವಸ್ಥಾನದ ರೋಡ್ ಇದೆಯಲ್ಲ, ಅಲ್ಲಿ ಗಲ್ಲೀಲಿ ನಿಂತಿದ್ವಿ. ದೇವಸ್ಥಾನದ ಮುಂದೆ ಹೋಗಿದ್ರೆ ಬೇಗನೆ ದರ್ಶನ ಆಗೋಗ್ಬಿಡೋದು. ಅಲ್ಲೆಲ್ಲ 3 ರೌಂಡ್ ಹೊಡ್ಕೊಂಡು ಆಮೇಲೆ ಈ ಗಲ್ಲಿಗೆ ಬರೋದು. ಆಲ್ಮೋಸ್ಟು 2 ಕಾಲ್ಗೆಲ್ಲನೂ ಆಚೆ ಬಂದ್ಬಿಟ್ಟು ದೇವರು ನೃತ್ಯ ಮಾಡ್ತಿದ್ರು ಅಂತ ಅನಿಸುತ್ತೆ. ನಾವಿರೋ ಅಂಥ ಗಲ್ಲೀಲಿ ದೇವರು ದರ್ಶನ ಕೊಡೋಷ್ಟೊತ್ತಿಗೆ ಆಲ್ಮೋಸ್ಟು 3:15 ಆಗೋಗ್ಬಿಟ್ಟಿತ್ತು. ಆ ದೇವಿಗೋಸ್ಕರ ಕಾಯೋದ್ರಲ್ಲಿ ಏನೋ ಒಂಥರ ಸಂತೋಷ. ಎಲ್ಲರೂ ಅಷ್ಟೇ ಮೊಬೈಲ್ ಫೋನ್ನ ಇಟ್ಕೊಂಡು ಝೂಮ್ ಮಾಡಿ ದೂರಕ್ಕೆ ನೋಡ್ತಿದ್ರು, ಎಲ್ಲಿ ಬರ್ತಿದ್ದಾರೆ ಅಂತ. ಆಮೇಲೆ ವೀರ್ ಕುಮಾರರು ದಾರಿ ಮಾಡಿಕೊಂಡು ತೇರನ್ನ ಮುಂದೆ ಹೇಳ್ಕೊಂಡು ಹೋದ್ರಲ್ವಾ. ಸೊ ಡೆಫಿನೆಟ್ಲಿ ಇನ್ನೊಂದು 15 ಮಿನಿಟ್ಸಿಗೆ ಬರುತ್ತೆ ಅಂತ ಕಾತರವಾಗಿ ಕಾಯ್ತಾ ಇದ್ವಿ. ಅಲ್ಲಿ ನಿಂತ್ಕೊಳ್ಳೋ ಅಷ್ಟು ಕೂಡ ಜಾಗ ಇಲ್ಲ. ಸೀರಿಯಸ್ಲಿ ಒಂಚೂರು ಜನ ಹೋದ್ರೇನೆ ಎಲ್ಲಿ ಸ್ಟ್ಯಾಂಪ್ ಮಾಡಿಬಿಡ್ತಾರೋ ಅನ್ನೋಷ್ಟು ಭಯ ಆಗ್ತಿತ್ತು. ಆದರೂ ಅಷ್ಟು ಕ್ರೌಡು ಹೆಂಗೆ ಸೇರೋಕ್ಕೆ ಸಾಧ್ಯ? ಒಂದು ಶಕ್ತಿನೇ ಅಲ್ವಾ. ಸೀರಿಯಸ್ಲಿ ಲಕ್ಷಾಂತರ ಜನ ಬಂದಿದ್ದರು. ನಾವೇನಾದರೂ ಮಿಸ್ ಆದ್ವಿ ಅಂತ ಹೇಳಿದ್ರೆ ಸಿಗೋದೇ ಕಷ್ಟ. ಅಲ್ಲಿ ಪೊಲೀಸ್ ಚೌಕಿಗಳಲ್ಲಿ ಸುಮಾರು ಜನಗೆ ಅನೌನ್ಸ್ ಮಾಡ್ತಿದ್ರು, ಕಳೆದೋಗಿರೋರು ಇಲ್ಲಿದ್ದಾರೆ ಬನ್ನಿ ಅಂತ. ಅಷ್ಟು ಜನ ಮಿಸ್ ಆಗಿರೋರಿದ್ರು. ಆ ಗೋವಿಂದ ಅನ್ನೋ ಘೋಷಣೆ ಮತ್ತು ಜನರು ಸದ್ದು ದೇವ್ರು ಬರ್ತಾರೆ ಅಂತ ಇನ್ನೂ ಸ್ವಲ್ಪ ಹೊತ್ತಿಗೆ ಮೊದಲೇ ಕಾಳೆ ಊದ್ತಾರಲ್ವ, ಆಗ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿತ್ತು. ಆ ದೇವಿ ದರ್ಶನ ಪಡ್ಕೊಂಡ್ರೆ ಸಾಕಪ್ಪ ಅಂತ. ಆಗ ಆ ತಾಯಿ ಎಂಟ್ರಿ ಕೊಟ್ಟಿದ್ದು ಸೀರಿಯಸ್ಲಿ ಮೈಯೆಲ್ಲ ಹಂಗೆ ರೋಮಾಂಚನ ಆಗೋಯ್ತು. ನೋಡೋದಕ್ಕೆ 2 ಕಣ್ಣು ಸಾಲದು.
ತಾಯಿ ದರ್ಶನ ಪಡ್ಕೊಂಡ್ಮೇಲೆ ಜನ್ಮನೇ ಸಾರ್ಥಕ ಅನ್ನಿಸ್ಬಿಡ್ತು ಸೀರಿಯಸ್ಲಿ. ಕಣ್ಣಿಗೆ ನಿದ್ದೆ ಇಲ್ಲ. ಎಷ್ಟೋ ಅವರಿಂದ ಕಾದು ಕಾದು ನಿಂತಿದ್ದ ಜನಗಳು ಅವ್ರ ಮನಸ್ಸುಗಳೆಲ್ಲ ಅಷ್ಟೊಂದು ಸಂತೋಷ ಆದಂಗೆ ಆ ಗೋವಿಂದ ಗೋವಿಂದ ನಾಮ ಹೇಳಿದ್ರಲ್ಲ, ಅದೆಲ್ಲ ಸಿಳ್ಳೆ ಮತ್ತು ಚಪ್ಪಾಳೆ ತುಂಬ ಚೆನ್ನಾಗಿ ಅನ್ನಿಸ್ತು. ಜನರ ಮಧ್ಯೆ ಅಲ್ಲಿ ನಿಂತು ನೋಡೋದೇ ಒಂಥರ ಸಖತ್ ಖುಷಿ. ಅಂದರೆ ನಾವು ಜಸ್ಟು ನಿಂತ್ಕೊಂಡು ವೆಯ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ಫೀಲ್ ಮಾಡ್ಕೊಳ್ತೀವಿ. ಆ ದೇವಿ ಆಲ್ಮೋಸ್ಟ್ 30-40 kg ವೆಯ್ಟ್ನ ತಲೆ ಮೇಲೆ ಹೊತ್ಕೊಂಡು ಅಷ್ಟು ಕ್ರೌಡಲ್ಲಿ ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ. ತುಂಬಾ ಸಫೋಕೇಟೆಡ್ ಆಗಿರುತ್ತೆ. ಅದು ಹೆಂಗೆ ಹೋಗ್ತಾರೆ. ಮತ್ತು 26 ಕಿಲೋಮೀಟ್ರ್ವರೆಗೂ ಗಲ್ಲಿ ಗಲ್ಲಿಗೂ ದೇವಸ್ಥಾನಕ್ಕೂ ದರ್ಶನ ಕೊಟ್ಕೊಂಡು ಅಷ್ಟು ಎನರ್ಜೆಟಿಕ್ಕಾಗಿ ಕ್ಯಾರಿ ಮಾಡ್ತಾರೆ. ಅಂದರೆ ಇದೊಂದು ಅದ್ಭುತ ಶಕ್ತಿನೇ ಸರಿ. ಸೀರಿಯಸ್ಲಿ ನಾನು ಜಸ್ಟು ಈ ವಿಡಿಯೋ ಹಿಡಿಯೋದಕ್ಕೋಸ್ಕರ ಹಿಂಗೆ ಮೇಲೆತ್ತಿ ನೋಡ್ತಾ ಇದ್ದೆ. ಕತ್ತು ಇದು ಮಾಡಿಕೊಂಡು ಕತ್ತೆ ನೋವು ಬಂದುಬಿಡ್ತು. ಬಟ್ ಅಷ್ಟು ಭಾರ ಹೊತ್ಕೊಂಡು ಹೆಂಗೆ ಅಷ್ಟು ಅದ್ಭುತವಾಗಿ ನೃತ್ಯ ಮಾಡಿಕೊಂಡು ಅಷ್ಟು ಜನದ ಮಧ್ಯೆ ಸಾಗೋಕ್ಕಾಗತ್ತೆ ಅಂತ ನಂಗೆ ನಿಜವಾಗ್ಲೂ ಇವಾಗವರೆಗೂ ಒಂದು ಕ್ವಶನ್ ಇದೆ. ನಮ್ಮ ತಾತಂದರು ಮತ್ತು ನಮ್ಮ ತಾಯಿ ಎಲ್ಲ ಹೇಳ್ತಿದ್ರು. ಯಾಕೆಂದರೆ ನಮ್ಮ ತಾತ ಗಂಟೆ ಪೂಜಾರಿ ಅಲ್ವಾ. ಸೊ ಆಗಿನ ಕಾಲದಲ್ಲಿ ತಲೆ ಮೇಲೆಲ್ಲ ವೆಯ್ಟ್ನ ಒರೆಸಿ ಆಲದ ಮರದ ಕೆಳಗಡೆ 12 ಗಂಟೆ ರಾತ್ರಿಲಿ ತಿಂಗಳಾನ್ಗಟ್ಲೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂತ. ಬಟ್ ಸೀರಿಯಸ್ಲಿ ಒಂದು ಅದ್ಭುತ ಶಕ್ತಿ ಇದ್ದರೆ ಮಾತ್ರನೇ ಅದು ದೇವಿ ಬಂದು ಮೈಯಲ್ಲಿ ನಮಗೆ ಆ ಶಕ್ತಿನ ಕೊಟ್ಟರೆ ಮಾತ್ರನೇ ಇದೆಲ್ಲ ಮಾಡೋದಕ್ಕೆ ಸಾಧ್ಯ. 2 ಅವರ್ ಅಲ್ಲ 1 ಅವರ್ ಅಟ್ಲೀಸ್ಟು ನಾವೇನಾದರೂ ಒಂದು ಐಟಮ್ನ ತಲೆ ಮೇಲೆ ಹೊತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಫ್ರೀಯಾಗೇ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಅಷ್ಟು ಜನದ ಮಧ್ಯೆ ಹೋಗಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಏನೋ ಒಂದು ಶಕ್ತಿ ಇದ್ದೇ ಇದೆ ಅಂತ ಅರ್ಥ. ಅವಲ್ಲಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ದೇವಿ ದರ್ಶನ ಮಾಡ್ಕೊಬರೋಣ ಅಂತ ಹೋದ್ವಿ. ಒಳಗಡೆ ಹೋಗಿ ಬಂದವರು ಹೆಂಗಿದ್ರು ಅಂತ ಹೇಳಿದ್ರೆ ಹಂಗೆ ಸೆಕೆಯಲ್ಲಿ ಹಂಗೆ ಸ್ನಾನ ಮಾಡ್ದಂಗೆ ಇತ್ತು. ಅಷ್ಟು ಬೆವರು, ತುಂಬ ಅಂದರೆ ತುಂಬ ಕ್ರೌಡೆಡ್ ಆಗಿತ್ತು. ಲಕ್ಷಾಂತರ ಜನ ಬಂದಿದ್ದಾರೆ. ಕಾಲಿಡೋದಕ್ಕೂ ಜಾಗ ಇಲ್ಲ. ದೇವಸ್ಥಾನನ 3 ರೌಂಡ್ ಹೊಡ್ಕೊಂಡು ಹಾಗೆ ವಾಪಸ್ಸು ಆಚೆ ಬಂದ್ಬಿಟ್ವಿ. ಇಲ್ಲಿ ತೇರೆಲ್ಲ ಇದೆ ಅಲ್ವಾ, ಇದಕ್ಕೆ ಬಾಳೆಹಣ್ಣೆಲ್ಲ ಹಾಕಿ ದವನ ಎಲ್ಲ ಹಾಕಿ ಬೇಡ್ಕೊಳ್ತಾರೆ. ಸೊ ನಮಗೇನಾದರೂ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಬರೋ ವರ್ಷದೊಳಗಡೆ ಆಗಲಿ ಅಂತ ಕೇಳಿಕೊಂಡು ಇಲ್ಲಿ ಹಾಕಿದ್ರೆ ಅದು ನೆರವೇರುತ್ತೆ ಅಂತ ಒಂದು ಪ್ರತೀತಿ. ಒಂದು ಪಲ್ಲಕ್ಕಿ, ಆ ದೇವಿ ಅಲಂಕಾರ, ಎಷ್ಟೋ ದೇವಿ ಮೂರ್ತಿಗಳು, ಅದಾದಮೇಲೆ ದೇವಸ್ಥಾನದ ಅಲಂಕಾರ, ಆಮೇಲೆ ಮೈಸೂರು ಥೀಮಲ್ಲಿ ಮಾಡಿರುವಂಥ ಲೈಟಿಂಗ್ಸು ಒಂದು ಅಷ್ಟು ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಅದು ರಾತ್ರಿ 2 ಗಂಟೆ 3 ಗಂಟೆ ಅಥವಾ ಬೆಳಗಿನ ಜಾವ 4 ಗಂಟೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾವತ್ತೂ ಇಷ್ಟು ಕ್ರೌಡಲ್ಲಿ ನನ್ನನ್ನು ಹೊರಗಡೆ ಕರ್ಕೊಂಡೇ ಹೋಗ್ದಿರೋ ಅಂತ ನನ್ನ ಗಂಡ ಕ್ಯೂವಲ್ಲಿ ನಿಂತು ನನಗೋಸ್ಕರ ಪ್ರಸಾದ ತೊಗೊಂಡು ಬಂದು ಕೊಟ್ಟರು ಅಲ್ವಾ. ನಂಗೆ ತುಂಬ ಖುಷಿ ಆಗೋಯ್ತು. ಚಿನ್ನು ಯಾವತ್ತೂ ಈ ರೀತಿ ಒಂದು ಕ್ರೌಡಲ್ಲಿ ಹೋಗಿ ನಿಂತು ನನಗೋಸ್ಕರ ಪ್ರಸಾದ ತಂದಿದ್ದೇ ಇಲ್ಲ. ಫಸ್ಟ್ ಟೈಮ್ ಈ ರೀತಿ ತಂದು ಕೊಟ್ರಲ್ಲ, ಸಖತ್ ಖುಷಿ ಆಗೋಯ್ತು ನನಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ 3:45 ಆಗಿದೆ. ಪ್ರಸಾದ ತೊಗೊಂಡು ಅಲ್ಲಿಂದ ಪಕ್ಕದಲ್ಲೇ ಸಿಟಿ ಮಾರ್ಕೆಟ್ ಅಲ್ವಾ, ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಹೂ ತೊಗೊಂಡಿರೋ ಹೋಗೋದು ಹೆಂಗೆ ಅಂತ ಸಿಟಿ ಮಾರ್ಕೆಟ್ಗೂ ಹೋಗಿ ಅಲ್ಲಿ ಎಷ್ಟೊಂದು ಪಲ್ಲಕ್ಕಿಗಳು ನಿಂತಿದ್ವು. ಅಲ್ಲೂ ಕೂಡ ಎಲ್ಲ ದರ್ಶನ ಮಾಡಿಕೊಂಡು ಹಾಗೆ ಹೂ ಕೂಡ ತೊಗೊಂಡು ಸೇಫಾಗಿ ಮನೆಗೆ ವಾಪಸ್ಸಾದ್ವಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ವಿಶ್ವವಿಖ್ಯಾತಿ ಬೆಂಗಳೂರು ಕರ್ಗ ಎಷ್ಟು ವಿಜೃಂಭಣೆಯಿಂದ ಆಯಿತು ಅಂತ. ನಮಗಂತೂ ತುಂಬಾ ಖುಷಿ ಆಯಿತು. ಈ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ನಮ್ಮ ಜೊತೆ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಬಯಸ್ತೀನಿ ಫ್ರೆಂಡ್ಸ್. ಆ ದೇವಿ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಇರಲಿ ಅಂತ ಬಯಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.